ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ದ ಹೋಲ್ಡ್ ಹೌಸ್ ಮೈಸೂರಿಗೆ ವಿಸಿಟ್ ಮಾಡಿದ್ದೀವಿ. ಸೊ ಇದೊಂದು ಸೂಪರ್ ಆದಂಥ ಪ್ಲೇಸ್ ವಿತ್ ಆಂಬಿಯನ್ಸ್ ತುಂಬಾ ಸೂಪರ್ ಆಗಿತ್ತು. ಸೊ ಇಲ್ಲಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಮೊದಲಿಗೆ ನಾವು ಸೂಪರಾಗಿ ಒಂದು ಬೆಸ್ಟ್ ಐಸ್ ಕ್ರೀಮ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಐಸ್ ಕ್ರೀಮ್ನ ಟ್ರೈ ಮಾಡಿದ್ವಿ. ತುಂಬ ಯಮ್ಮಿ ಆಗಿತ್ತು ಐಸ್ ಕ್ರೀಮ್, ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಸೊ ಸೂಪರಾಗಿತ್ತು. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದ್ವಿ. ಆ್ಯಂಡ್ ಸೊ ಹೇಗಿತ್ತು ಐಸ್ ಕ್ರೀಮ್, ಏನೆಲ್ಲ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೆಲ್ಕಮ್ ಯು ಆಲ್. ಸೊ ಏನೇನಾಯಿತು ಅಂತ ಲೆಟ್ಸ್ ಸಿ. ಮೈಸೂರು ದ ಹೋಲ್ಡ್ ಹೌಸಲ್ಲಿ ನಾವು ಸದ್ಯಕ್ಕೆ 2 ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ. ಒನ್ ಈಸ್ ಸ್ಟ್ರಾಬೆರಿ ಆ್ಯಂಡ್ ಗ್ರೇಪ್. ಸೊ ಸ್ಟ್ರಾಬೆರಿ ಬಂದು ದಿಸ್ ಅದೇನೆ ಸ್ಟ್ರಾಬೆರಿ ಆ್ಯಂಡ್ ಗ್ರೇಪ್. ಆ್ಯಂಡ್ ಇಲ್ಲಿ ಏನಂತಂದ್ರೆ 2 ಫ್ಲೇವರ್ಸ್ನ ಒಂದು ಕಪ್ಪಲ್ಲಿ ಹಾಕಿದ್ದಾರೆ. ಸೊ ನಿಮಗೆ ಕಾಣಿಸ್ತಿದ್ಯಾ 2 ಫ್ಲೇವರ್ಸು. ಸೊ ಒನ್ ದಿಸ್ ಪಿಂಕ್ ಕಲರ್, ಇದು ಬಂದ್ಬಿಟ್ಟು ಸ್ಟ್ರಾಬೆರಿ ಆ್ಯಂಡ್ ಅನದರ್ ಒನ್ ಇಸ್ ಯಾವುದು, ಸಾರಿ ದಿಸ್ ಒನ್ ಇಸ್ ಗ್ರೇಪ್. ಇದು ಬಂದು ಗ್ರೇಪ್, ಸ್ಟ್ರಾಬೆರಿ ಗ್ರೇಪಾ. ಮತ್ತೆ ಯೆಲ್ಲೋ ಕಲರ್ ಯಾವ್ದು? ಮ್ಯಾಂಗೋ. ಇಲ್ಲಿ ಬಿಲ್ಲಲ್ಲಿ ಮ್ಯಾಂಗೋ ಇಲ್ಲ. ಓ, ನಾವು ಸ್ಟ್ರಾಬೆರಿ ತಗೊಂಡಿದೀವಿ, ಅಲ್ಲಿ ಕಾಂಪ್ಲಿಮೆಂಟರಿ ಆಗಿ ಮ್ಯಾಂಗೋ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವಾಟ್ ಎವರ್ ಇಟ್ ಈಸ್. ಸೊ ನಾವು ಬಿಲ್ಲಲ್ಲಿ ಸ್ಟ್ರಾಬೆರಿ ಗ್ರೇಪ್ ಅಂತ ಇದೆ. ಇಟ್ಸ್ 164 rupees. ಬಟ್ ಇಲ್ಲಿ 2 types ಆಫ್ ಫ್ಲೇವರ್ಡ್ ಐಸ್ ಕ್ರೀಮ್ ಇದೆ. ಒನ್ ಇಸ್ ದಿಸ್ ಒನ್, ಲಿಟರಲಿ ಗ್ರೇಪ್ ಹೆಂಗಿರುತ್ತೆ ಅದೇ ತರನೇ ಇದೆ. ಅಂಡ್ ಈ ಯೆಲ್ಲೋ ಕಲರ್ ಏನಿದೆ ಇದು ಬಂದ್ಬಿಟ್ಟು ಇಟ್ಸ್ ಮ್ಯಾಂಗೋ. ಸೊ ಒನ್ ಇಸ್ ಮ್ಯಾಂಗೋ, ಒನ್ ಇಸ್ ಗ್ರೇಪ್ ಫ್ಲೇವರ್ಡ್. ವೆರಿ ಯಮ್ಮಿ, ಟೇಸ್ಟಿ. ನನಗೆ ಐಸ್ ಕ್ರೀಮ್ ಅಷ್ಟು ಇಷ್ಟ, ದೇವರನಿಗೂ ಆಗಲ್ಲ. ಐ ಆಮ್ ನಾಟ್ ಎ ಐಸ್ ಕ್ರೀಮ್ ಪರ್ಸನ್ಸ್. ಯಾವತ್ತೂ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಬರೋದೇ ಇಲ್ಲ. ಸೊ ನಮ್ಮ ಸುತ್ತಮುತ್ತ ನೋಡಿದಾಗ ನಮ್ಮ ಮನೇಲಾಗಿರ್ಲಿ ಫ್ರೆಂಡ್ಸ್ ಆಗಲಿ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಇದೆ. ಬಟ್ ನಂಗೆ ಯಾವತ್ತೂ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸಲ್ಲ. ಬಟ್ ಅವ್ರೇನಾದ್ರು ಐಸ್ ಕ್ರೀಮ್ ತಗೊಂಡಾಗ ತಿಂದಾಗ ನಂಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತಿಲ್ಲ. ಬಟ್ ನಾನೇ ಯಾವತ್ತು ಐಸ್ ಕ್ರೀಮ್ ತಿನ್ಬೇಕು ಅಂತ ನಾನು ಯಾವತ್ತು ಐಸ್ ಕ್ರೀಮ್ ತಿನ್ಬೇಕು ಅಂತ ನನ್ಗೆ ಯಾವತ್ತು ಕ್ರೇವಿಂಗ್ಸ್ ಬರಲ್ಲ. ಬಟ್ ಈಗ ಮೈಸೂರಲ್ಲಿ ವೆದರ್ ನೋಡಿದ್ರೆ ತುಂಬಾ ಮಳೆ ಬರೋ ತರ ಇದೆ. ಬಟ್ ಇನ್ನೂ ಮಳೆ ಬರ್ತಾ ಇಲ್ಲ. ಹನಿ ಅಂತೂ ಇತ್ತು. ಸೊ 2 to 3 days ಬಿಫೋರ್ ಬ್ಯಾಂಗ್ಳೂರಲ್ಲಿ ತುಂಬಾನೇ ಮಳೆ ಆಗಿತ್ತು. ಸೊ ಇಲ್ಲೂ ಬರುತ್ತೆ ಅಂತ ಅನಿಸ್ತಿದೆ. ಟೈಮ್ ಬಂದು ಈಗ 9 PM. ಅಷ್ಟು ಕ್ರೌಡ್ ಇದೆ ಇಲ್ಲಿ 9 PM ಅಲ್ಲೂ ಇಷ್ಟು ಕ್ರೌಡ್. ದಟ್ ಈಸ್ ಇನ್ ಮೈಸೂರಲ್ಲಿ ಇಷ್ಟೊಂದು ಕ್ರೌಡು 9 PM ಓಲ್ಡ್ ಹೌಸ್ ಅಲ್ಲಿ ಇದೆ ಅಂತಂದ್ರೆ ಬಿಕಾಸ್ ಆಫ್ ದ ಟೇಸ್ಟ್ ಅನ್ಸುತ್ತೆ. ಸೊ ಇದೊಂದು ಸ್ಕ್ಯಾನರ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ನ ನಮ್ಮ ಒಂದು ಫೋನ್ ಗೂಗಲ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ದಿಸ್ QR ಕೋಡ್ ಓಪನ್ ಆದಾಗ ನಮಗೆ ಮೆನು ಬರುತ್ತೆ. ಅಲ್ಲಿ ನಾವು ವಿ ಕ್ಯಾನ್ ಆರ್ಡರ್ ಸ್ಟಫ್ಸ್, ಎನಿಥಿಂಗ್, ಪಿಜ್ಜಾ, ಏನೇನು ಅವೈಲೇಬಲ್ ಇದೆ ಲಿಸ್ಟ್ ಆಫ್ ಫುಡ್, ವಿ ಕ್ಯಾನ್ ಪ್ಲೇಸ್ ದ ಆರ್ಡರ್. ಸೊ ಈ ಯೆಲ್ಲೋ ಕಲರ್ ಬಂದು ನಾನು ಹೇಳಿದಂಗೆ ದಿಸ್ ಇಸ್ ಮ್ಯಾಂಗೋ ಫ್ಲೇವರ್ ಅಂಡ್ ಅನದರ್ ಒನ್ ಇಸ್ ಸ್ಟ್ರಾಬೆರಿ ಗ್ರೇಪ್ ಫ್ಲೇವರ್. ಅಂದ್ರೆ ಸ್ಟ್ರಾಬೆರಿ ಮತ್ತೆ ಗ್ರೇಪ್ ಎರಡು ಮಿಕ್ಸ್ ಆಗಿದೆ. ಪಿಂಕ್ ಕಲರ್ ಬಂದು ವಿ ಆರ್ ಮಿಕ್ಸಿಂಗ್ ಅಗೇನ್. ದಿಸ್ ಇಸ್ ಸ್ಟ್ರಾಬೆರಿ ಗ್ರೇಪ್ ಅಂಡ್ ಮ್ಯಾಂಗೋ. Now it is triple ice cream, triple flavor ice cream. Too yummy. ನೀವು ಮೈಸೂರು ಬಂದಾಗ you must and should eat this flavor. ಸೊ ನಾವು ಪಿಜ್ಜಾ ಆರ್ಡರ್ ಮಾಡ್ಬೇಕು ಅನ್ಕೊಂಡಿದ್ವಿ. ಬಟ್ ಸ್ಕ್ಯಾನರ್ ಅಲ್ಲಿ ಸಮಥಿಂಗ್ ಎರರ್ ಬರ್ತಿದೆ. ವಿ ಅನೇಬಲ್ ಟು ಸ್ಕ್ಯಾನ್ ದ QR ಕೋಡ್. ಸೊ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಪಿಜ್ಜಾ ಅಂತ. ಸೊ ಐ ಆಮ್ ವೇಟಿಂಗ್. ಲೆಟ್ಸ್ ವೇಟ್ ಫಾರ್ ದ ಪಿಜ್ಜಾ. ಪಿಜ್ಜಾ ಆರ್ಡರ್ ಇಲ್ಲಿ ಮಾಡಂಗಿಲ್ಲ. ಶೆಟ್ ಇಲ್ಲಿ ಪಿಜ್ಜಾ ಇಲ್ಲ, ಓನ್ಲಿ ಈ ಸ್ಮಾಲ್ ಸ್ಪೇಸ್ ಏನಿದೆ, ಒನ್ ಮೊಮೆಂಟ್ ನಾನು ತೋರಿಸ್ತೀನಿ. ಸೊ ಈ ಸ್ಮಾಲ್ ಸ್ಪೇಸ್ ಏನಿದೆ, ಸೊ ಈ ಒಂದು ಸ್ಮಾಲ್ ಪ್ಲೇಸ್ ಏನಿದೆ ಇನ್ಸೈಡ್ ಇದ್ರೊಳಗಡೆ ಐಸ್ ಕ್ರೀಮ್ ಇಂದ ಕೌಂಟರ್ ಇಂದ ಬಂದಿದ ತಕ್ಷಣ ಈ ಒಂದು ಸ್ಪೇಸ್ ಅಲ್ಲಿ ಜಸ್ಟ್ ಐಸ್ ಕ್ರೀಮ್ ಜಸ್ಟ್ ತಿನ್ಬೇಕು. ಪಿಜ್ಜಾಸ್ ಎಲ್ಲ ಬೇಕಿದ್ರೆ ಔಟ್ಸೈಡ್ ಅವಾಗಲೇ ನಾನು ಏನ್ ತೋರಿಸ್ದೆ ಅಲ್ಲಿ ಆರ್ಡರ್ ಮಾಡಬೇಕು. ಸೊ ವಿ ಆರ್ ಎಕ್ಸಿಟಿಂಗ್ ದಿಸ್ ಪ್ಲೇಸ್. ನಾವು ವಿ ಆರ್ ವಿಕೆಟಿಂಗ್ ದಿಸ್ ರೂಮ್. ಈ ಒಂದು ಆ ಸೈಡ್ ಹೋಗಿ ದೆನ್ ವಿ ವಿಲ್ ಹ್ಯಾವ್ ಅ ಪಿಜ್ಜಾ. ಓಕೆ, ಆಕ್ಚುಲಿ ಏನಂತಂದ್ರೆ ವಿಪರ್ಯಾಸ, ನಾವು ಪಿಜ್ಜಾ ಆರ್ಡರ್ ಮಾಡೋಕೆ ವೇಟ್ ಮಾಡ್ತಾ ಇದೀವಿ. ಆ ಒಂದು ಪ್ಲೇಸ್ ಅಲ್ಲಿ ಓನ್ಲಿ ಐಸ್ ಕ್ರೀಮ್ ಸರ್ವ್ ಮಾಡ್ತಾರೆ ಅಂದ್ರೆ ದೆನ್ ವಿ ಮೂವ್ ಟು ದಿಸ್ ಪ್ಲೇಸ್. ನಾವು ಅದ್ರ ಪಕ್ಕದಲ್ಲೇ ವಿ ಆರ್ ವೇಟಿಂಗ್ ಟು ಆರ್ಡರ್ ಬಟ್ ನೋಬಡಿ ಇಸ್ ಕಮಿಂಗ್ ಅಂಡ್ ಟೇಕಿಂಗ್. ವೇಟಿಂಗ್ ಸ್ಟಿಲ್ ವೇಟಿಂಗ್. ಆಕ್ಚುಲಿ ಪಿಜ್ಜಾ ಎಷ್ಟಿರುತ್ತೆ ನಾರ್ಮಲ್ ಆಗಿ, ಡಾಮಿನೋಸ್ ಬಿಟ್ಬಿಡಿ, ಬಜೆಟ್ ವೈಸ್ ಬಜೆಟ್ ಫ್ರೆಂಡ್ಲಿ ಪಿಜ್ಜಾ ಹಟ್ ಅಲ್ಲೆಲ್ಲ ಸಿಗುತ್ತೆ. ಬಟ್ ನಾರ್ಮಲ್ ಬೇರೆ ರೆಸ್ಟೋರೆಂಟ್ಸ್ ಹೋದಾಗ ಎಷ್ಟಿರುತ್ತೆ ನಾರ್ಮಲ್ ಆಗಿ. ಬಟ್ ಇಲ್ಲಿ ಪಿಜ್ಜಾ ರೇಟ್ ಏನಿದೆ ಅಂತಂದ್ರೆ ಲೈಕ್
ಆಲ್ಮೋಸ್ಟ್ 500, 450 ಪ್ಲಸ್ 500 ಪ್ಲಸ್ 600 ಈ ತರ ಇರುತ್ತೆ. ಡಿಪೆಂಡ್ಸ್ ಆನ್ ದ ಸೈಜ್. ಮೀಡಿಯಂ ಸೈಜ್ ಪಿಜ್ಜಾ ನಾವೇನು ಆರ್ಡರ್ ಮಾಡಿದೀವಿ ಇಟ್ಸ್ 498 ಅಲ್ವಾ, 498 ಸಮಥಿಂಗ್ ಅಷ್ಟಿದೆ. ಸೊ ಅದು ಮೀಡಿಯಂ ಸೈಜ್ಗೆ ಅಷ್ಟಿದೆ. ಸ್ಟಿಲ್ ಫೈನ್, ನಾವು ದುಡಿಯೋದೇ ತಿನ್ನೋದಕ್ಕೆ. ವಿ ಹ್ಯಾವ್ ಆರ್ಡರ್ಡ್ ಒಂದು ಮೀಡಿಯಂ ಸೈಜ್ ಪಿಜ್ಜಾ. ಸೊ ಈಗ ಬರುತ್ತೆ, ಅದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀವಿ. ಓಕೆ, ಬಿಕಾಸ್ ನಾವು ಯಾವುದೇ ಟೇಬಲ್ ನೋಡಿದ್ರು ಮೋಸ್ಟ್ ಆಫ್ ದ ವಿಸಿಟರ್ಸ್ ಇಲ್ಲಿ ಏನಿದ್ದಾರೆ ಮಸ್ಟ್ ಅಂಡ್ ಶುಡ್ ಪಿಜ್ಜಾ ಆರ್ಡರ್ ಮಾಡೇ ಇದ್ರು. ಅವ್ರ ಟೇಬಲ್ ಅಲ್ಲಿ ಒಂದು ಕಾಮನ್ ಐಟಮ್ ಆನ್ ಈಚ್ ಅಂಡ್ ಎವ್ರಿ ಟೇಬಲ್ ಅಂತಂದ್ರೆ ಇಟ್ಸ್ ಪಿಜ್ಜಾ. ಸೊ ದಟ್ ಈಸ್ ವೈ ವಿ ಹ್ಯಾವ್ ಡಿಸೈಡೆಡ್ ಟು ಆರ್ಡರ್ ಪಿಜ್ಜಾ, ಬಿಕಾಸ್ ಈವನ್ ನಂಗೂ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ದಟ್ ಇಸ್ ವೈ ವಿ ಹ್ಯಾವ್ ಆರ್ಡರ್ಡ್ ಪಿಜ್ಜಾ. ಅಂಡ್ ಆಲ್ಸೋ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ವಿ ಹ್ಯಾವ್ ಆರ್ಡರ್ಡ್ ಪಿಜ್ಜಾ. ಅದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಐ ವಿಲ್ ಟೆಲ್. ತುಂಬಾ ವೆರೈಟೀಸ್ ಆಫ್ ಆಪ್ಷನ್ಸ್ ಸಿಗ್ತದೆ ನಿಮಗೆ. ಕ್ರೊಸೆಂಟ್ ಆಗಿರ್ಬೋದು, ಚೀಸ್ ಬನ್ ಆಗಿರ್ಬೋದು, ದೇರ್ ಆರ್ ಮೆನಿ ಆಪ್ಷನ್ಸ್. ನೀವು ಎಲ್ಲೇ ಹೋದ್ರು ಯಾವುದೇ ಪ್ಲೇಸ್ ಹೋದ್ರು ಕ್ರೌಡ್ ಇದೆ ಅಂತ ಅಂದ್ರೆ ಫ್ರೆಶ್ ಐಟಮ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಅಂಡ್ ಆಲ್ಸೋ ಪ್ರೈಸ್ ಮ್ಯಾಟರ್ ಆಗುತ್ತೆ. ಅಂಡ್ ಬೇಸ್ಡ್ ಆನ್ ದ ಪ್ರೈಸ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೇಸ್ಟ್ ಮ್ಯಾಟರ್ ಆಗಬೇಕು, ಇಸ್ ಆಂಬಿಯನ್ಸ್ ಸೂಟ್ ಆಗಬೇಕು. ಸೊ ವಿ ಹ್ಯಾವ್ ಆರ್ಡರ್ಡ್ ಪಿಜ್ಜಾ. ವೆರಿ ಕಾಮನ್ ಥಿಂಗ್ ಇಸ್ ಎಂಟಿ ಪ್ಲೇಟ್ ಟೇಬಲ್ ಬರೋದು. ವಿ ರಿಸೀವ್ಡ್ ಎಂಟಿ ಪ್ಲೇಟ್. ಜನನು ತುಂಬಾ ಕ್ರೌಡ್ ಇದ್ದಾರೆ. ಅಂಡ್ ಆಲ್ಸೋ ಪಿಜ್ಜಾ ಜೊತೆಗೆ ವಿ ಹ್ಯಾವ್ ಆರ್ಡರ್ಡ್ ಕೊಂಬುಚಾ. ಕೊಂಬುಚಾ ಮೀನ್ಸ್ ಇಟ್ಸ್ ಮ್ಯಾಂಗೋ ಪ್ಯಾಷನ್ ಕೊಂಬುಚಾ. ಈ ಫ್ಲೇವರ್ ಆರ್ಡರ್ ಮಾಡಿದ್ವಿ. ನಿಮಗೆ ಕೊಂಬುಚಾ ತುಂಬಾ ಕಡೆ ಸಿಕ್ಕುತ್ತೆ. ಇಟ್ಸ್ ನೈಸ್ ಆಕ್ಚುಲಿ, ತುಂಬಾ ಒಳ್ಳೇದು. ಅಂಡ್ ಟೇಸ್ಟ್ ವೈಸ್ ಆಲ್ಸೋ ಇಟ್ಸ್ ಗುಡ್. ಸೊ ಕೊಂಬುಚಾ ಬ್ಯಾಂಗ್ಳೂರಲ್ಲೂ ತುಂಬಾ ಕಡೆ ಮೋಸ್ಟ್ ಆಫ್ ದ ರೆಸ್ಟೋರೆಂಟ್ಸ್ ಅಲ್ಲೂ ಸಿಕ್ಕುತ್ತೆ. ಸೊ ದಿಸ್ ಈಸ್ ಮ್ಯಾಂಗೋ ಪ್ಯಾಷನ್ ಕೊಂಬುಚಾ. ಲೆಟ್ ಮಿ ಟೇಸ್ಟ್ ದಿಸ್. ಆಲ್ರೆಡಿ ಇದರಲ್ಲಿ ಸರ್ವ್ ಮಾಡಿದ್ದಾರೆ. ಲೆಟ್ ಮಿ ಹ್ಯಾವ್ ದಿಸ್. Really not good, because not good in the sense maybe I didn't like ನನಗೆ ಸ್ಟ್ರಾಬೆರಿ ಚಿಲ್ಲಿ ಗವಾ ಫ್ಲೇವರ್ ಸಮಥಿಂಗ್ ಆ ಥರದ್ದು ನಾವು ಆರ್ಡರ್ ಮಾಡಿದ್ವಿ. ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು. 2 times 3 times 4 times ಇಲ್ಲ ರಿಪೀಟ್ ಅಲ್ಲಿ ಟೇಸ್ಟ್ ಮಾಡಿದೀವಿ ಖಾಲಿ ಆದ್ಮೇಲೆ. ಬಟ್ ದಿಸ್ ಇಸ್ ಯಾವ್ದಪ್ಪ ಇದು ಮರ್ತೋಯ್ತು, ಮ್ಯಾಂಗೋ ಪ್ಯಾಷನ್ ಕೊಂಬುಚಾ ಅಂತೆ. ನಿಜವಾಗ್ಲೂ ತುಂಬಾ ವರ್ಸ್ಟ್. ನನ್ಗೆ ಇಷ್ಟ ಆಗ್ಲಿಲ್ಲ, ಸೀರಿಯಸ್ಲಿ ನಂಗೆ ಇಷ್ಟ ಆಗ್ತಿಲ್ಲ. ಅಗೈನ್ ಸೆಕೆಂಡ್ ಸಿಪ್ ಟೇಸ್ಟ್ ಮಾಡಕ್ಕೂ ನಂಗೆ ಇಷ್ಟ ಆಗ್ತಿಲ್ಲ. ಬಟ್ ಅಗೈನ್ ಲೆಟ್ ಮಿ ಟೇಸ್ಟ್ ದಿಸ್ ಒನ್ ಮೋರ್ ಟೈಮ್. ಯಕ್, ತುಂಬಾ ಕೆಟ್ಟಾಗಿದೆ. ನೀನ್ ಟೆಸ್ಟ್ ಮಾಡಿ ಹೆಂಗಿದೆ ನೋಡೋಣ. ಇದ್ರಲ್ಲಿ ಇನ್ನೂ ಅರ್ಧ ಬಾಟಲ್ ಹಂಗೆ ಇದೆ. ನಾನಂತೂ ಇದು ಟಚ್ ಮಾಡಕ್ ಹೋಗಲ್ಲ. ಇನ್ ದ ಸೆನ್ಸ್ ನಾನು ತಗೊಳ್ಳಲ್ಲ. ಐ ವಿಲ್ ಸ್ಟಾಪ್ ದಿಸ್. ಸೊ ಪಿಜ್ಜಾಗೆ ವೆಯ್ಟ್ ಮಾಡ್ತಾ ಇದೀವಿ. ಬಟ್ ಐಸ್ ಕ್ರೀಮ್ ವಾಸ್ ಬೆಸ್ಟ್. ಮೇ ಬಿ ನಾವು ಡಿಫ್ರೆಂಟ್ ಫ್ಲೇವರ್ ಆರ್ಡರ್ ಮಾಡಬೇಕಿತ್ತು. ನನ್ನ ಟೇಸ್ಟ್ಗೆ ನನ್ಗೆ ಅದು ಇಷ್ಟ ಆಗಲಿಲ್ಲ. ಬಟ್ ಪೀಪಲ್ ಬೇರೆಯವ್ರಿಗೆ ಈ ಫ್ಲೇವರ್ ಇಷ್ಟ ಆಗ್ಬೋದು. ಯು ಕ್ಯಾನ್ ಟ್ರೈ ದಿಸ್. ಪಿಜ್ಜಾ ಆರ್ಡರ್ ಮಾಡಿ ಇಟ್ಸ್ ಆಲ್ಮೋಸ್ಟ್ 20 minutes ಆಗ್ತಾ ಬರ್ತದೆ. ಇನ್ನು ನಮ್ಮ ಪಿಜ್ಜಾ ಬಂದಿಲ್ಲ. ಐ ಆಮ್ ವೇಟಿಂಗ್. ಇಸ್ ಇಟ್ ರಿಯಲಿ ವರ್ತ್ ವೇಟಿಂಗ್ ಫಾರ್ ಪಿಜ್ಜಾ? ಇಷ್ಟೊತ್ತು ವೇಟ್ ಮಾಡಿದ್ದು ವರ್ತ್ ಇರುತ್ತಾ ಅಂತ ನಾನು ಐ ಹ್ಯಾವ್ ಟು ಚೆಕ್. ಐ ಆಮ್ ವೇಟಿಂಗ್. ಫಸ್ಟ್ಲಿ ಈ ಪ್ಲೇಸ್ಗೆ ನಾನು ಬಂದಿರೋದೇ 9 PM ಅಲ್ಲಿ. ಅಂಡ್ ಇವ್ರು ಕೊಡೋಕ್ಕೆ 30 minutes 40 minutes ಮಾಡ್ತಾ ಇದ್ದಾರೆ. ಅದೇ ನಾನು ಗೆಟಿಂಗ್ ಲೇಟ್. ಬೇರೆ ಪ್ಲೇಸಸ್ ಹೋಗಿ ನೋಡೋದಕ್ಕೆ ಇಟ್ಸ್ ಗೆಟಿಂಗ್ ಲೇಟ್. ಫೈನಲಿ ಪಿಜ್ಜಾ ಬಂದಿದೆ. ಸೊ ಈ ಪಿಜ್ಜಾ ಹೆಸರು ಏನಂತಂದ್ರೆ, ಏನು ಪಿಜ್ಜಾ ಹೆಸರು? ಹೆವೆನ್ ಗಾರ್ಡನ್ ಪಿಜ್ಜಾ ಅಂತ. ತುಂಬಾ ವೆರೈಟೀಸ್ ಆಫ್ ಪಿಜ್ಜಾ ಇತ್ತು. ನಾವು ಹೆವೆನ್ ಗಾರ್ಡನ್ ಪಿಜ್ಜಾ ಅಂತ ನಾವು ಚೂಸ್ ಮಾಡಿದೀವಿ. ಇದು ದಿ ಮೋಸ್ಟ್ ಫೇಮಸ್ ಪಿಜ್ಜಾ. ಅಂದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಇಲ್ಲಿ. ಬಟ್ ಇದು ತುಂಬಾ ಜಾಸ್ತಿ ಜನ ಆರ್ಡರ್ ಮಾಡೋ ಪಿಜ್ಜಾ ಅಂದ್ರೆ ದಿಸ್ ಒನ್ ಅಂತ ಹೇಳ್ಬೋದು. ಸೊ ಎಷ್ಟು ಪೀಸಸ್ ಇದೆ ಅಂದ್ರೆ 1 2 3 4 5 6 ಸ್ಲೈಸಸ್ ಇದೆ. ಸೊ ಇಟ್ಸ್ ಮಿಕ್ಸ್ ಆಫ್ ಆಲಿವ್ಸ್ ಮತ್ತೆ ಪನ್ನೀರ್ ಇದೆ ಹೆವನ್ ಗಾರ್ಡನ್ ಪಿಜ್ಜಾನಲ್ಲಿ. ಅಂಡ್ ಚೀಸು ಅಷ್ಟೇ ಯಮ್ಮಿಯಾಗಿ ಸಖತ್ ಚೀಸ್ ಹಾಕ್ತಿದ್ದಾರೆ. ಸೊ ಲೆಟ್ ಮಿ ಟೇಸ್ಟ್. ಸೊ ಈಗ ಟ್ರೈ ಮಾಡ್ತಾ ಇದ್ದೀನಿ. ಪನ್ನೀರ್ ಆಗಿರ್ಬೋದು, ನಾನು ತೆಗೆದು ತೋರಿಸ್ತಾ ಇದ್ದೀನಿ ಲಿಟ್ರಲಿ. ವಾಟ್ ಇಸ್ ದಿಸ್? ಪಾಪ್ರಿಕಾ ಆಗಿರ್ಬೋದು, ಗ್ರೀನ್ ಕಲರ್. ಮಶ್ರೂಮ್ ಆಗಿರ್ಬೋದು, ನೋಡಿ ಮಶ್ರೂಮ್, ಸ್ಮಾಲ್ ಮಶ್ರೂಮ್ ಅದಾಗ್ಬೋದು. ಆ್ಯಂಡ್ ಆಲಿವ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಕೆಚಪ್ ಇಲ್ವಾ? ಇದು ರೆಡ್ ಪೆಪ್ಪರ್ ಸಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಪಿಜ್ಜಾ ಸಾಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ತಿನ್ ಸ್ಲೈಸ್. ಇಟ್ಸ್ ಹೆವನ್ ಗಾರ್ಡನ್ ಪಿಜ್ಜಾ. ಪನ್ನೀರ್ ಆಗಿರ್ಬೋದು, ಪಾಪ್ರಿಕಾ ಆಗಿರ್ಬೋದು, ಆಲಿವ್ಸ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಸ್ಟಫ್ ತುಂಬಾನೇ ಚೆನ್ನಾಗಿದೆ. ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಟ್ಸ್ ಟು ಯಮ್ಮಿ. ತುಂಬಾ ಚೆನ್ನಾಗಿದೆ. ಆರಾಮಾಗಿ ಒಂದು 3 ಜನ 4 ಜನ ಫ್ರೆಂಡ್ಸ್ ಬಂದಿದೆ.
ಒಬ್ಬೊಬ್ರು ಈಚ್ 2 ಸ್ಲೈಸ್ 1 ಸ್ಲೈಸ್ ತಿಂದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ಫುಡ್ ತಿನ್ಬೋದು. ಒಬ್ಬರೇ 6 ಪೀಸಸ್ ತಿಂತೀನಿ ಅಂದ್ರೆ ಯು ಕಾಂಟ್ ಎಕ್ಸ್ಪ್ಲೋರ್ ಅಂಡ್ ಟ್ರೈ ಬೇರೆ ಬೇರೆ ಫುಡ್ ಐಟಮ್ಸ್ ತಿನ್ನೋದಕ್ಕಾಗಲ್ಲ. ಸೊ ಇಟ್ಸ್ ಬೆಸ್ಟ್ 2 ಪೀಸ್ ತಿಂದ್ರೆ ಮೋಸ್ಟ್ ಆಫ್ ದ ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ತಿನ್ಬೋದು. ಅಂಡ್ ಆಲ್ಸೋ ಇಲ್ಲಿ ಆರಿಗೆನೋ ಇದೆ, ಚಿಲ್ಲಿ ಫ್ಲೇಕ್ಸ್ ಇದೆ. ಅಂಡ್ ಆಲ್ಸೋ ನೀವು ಕೇಳಿದ್ರೆ ಟೊಮೊಟೊ ಸಾಸ್ ಸಹ ಕೊಡ್ತಾ ಇದ್ದಾರೆ. ಗುಡ್. ಬಟ್ ಸೆಕೆಂಡ್ ಪೀಸ್ ಬಂದು ವಿತ್ ಕೆಚಪ್ ಟ್ರೈ ಮಾಡ್ತಾ ಇದ್ದು ಇಟ್ಸ್ ಟೂ ಗುಡ್ ಅಂತಾನೆ ಹೇಳ್ಬೋದು. ಸೊ ಆ ಕೆಚಪ್ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಪಿಜ್ಜಾ ಎಲ್ಲ ತಿನ್ನುವಾಗ ಮಧ್ಯ ಮಧ್ಯ ಕೋಕ್ ಇದ್ರೆ ಚೆನ್ನಾಗಿರುತ್ತೆ. ಬಟ್ ನಾವೀಗ ಇದು ಆರ್ಡರ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಟೇಸ್ಟ್ ನಂಗೆ ಇಷ್ಟ ಆಗಿಲ್ಲ ಅಂದ್ರೂ ಸಿಪ್ಪಿಂಗ್ ದಿಸ್. ಇಷ್ಟ ಇಲ್ಲ ಬಟ್ ಸ್ಟಿಲ್ ಐ ನೀಡ್ ಎ ಲಿಕ್ವಿಡ್. ಹಾಗಾಗಿ ಅದನ್ನ ಟ್ರೈ ಮಾಡ್ತಾ ಇದೀನಿ. ಪಿಜ್ಜಾ ಅಂತೂ ದಿ ಅಲ್ಟಿಮೇಟ್. ಚೆನ್ನಾಗಿದೆ ಪಿಜ್ಜಾ. ನಂಗಂತೂ ಹೋಲ್ಡ್ ಹೌಸ್ ಅಲ್ಲಿ ಫುಡ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಪ್ರೈಸಸ್ ಸ್ವಲ್ಪ ಬಿಟ್ ಜಾಸ್ತಿ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಮೈಸೂರಿಗೆ ಬಂದಾಗ ಹೋಲ್ಡ್ ಹೌಸ್ ನ ಟ್ರೈ ಮಾಡಿ. ಪಿಜ್ಜಾ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಅಂಡ್ ಐಸ್ ಕ್ರೀಮ್ ಆಲ್ಸೋ ತುಂಬಾ ಚೆನ್ನಾಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.